ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು, ಈಸಿ ರೆಸಿಪಿ. ಸೋಯಾ ಚಂಕ್ಸ್ ಬಳಸ್ಬಿಟ್ಟು ಮಾಡಿದ್ದು ಒಂದು ಪಲಾವ್ ಇದು. ತುಂಬ ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಬಾಗಿಲಿಗೆಲ್ಲ ಸಾರಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ನಂತರ ದೇವ್ರ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ. ದೇವ್ರ ಪೂಜೆ ಎಲ್ಲ ಆಯಿತು. ಇವತ್ತು ಶ್ರಾವಣ ಮಾಸದ ಮೊದಲನೇ ಮಂಗಳವಾರ. ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡಿದ್ದೀನಿ ಮಂಗಳವಾರದ್ದು. ಹೇಗಿದೆ ರಮೇಶ್ ತಿಂಡಿ? ಚೆನ್ನಾಗಿದೆನಾ? ಏನಾರು ಹಾಕ್ಬೇಕಾ? ಈ ಥರ ಏನಾರು ಮಾಡು. ಸೂಪರ್. ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ ಹೂ ಕಿತ್ಕೊಂಡು. ಇವಾಗ ತಿಂಡಿಗೆ ರೆಡಿ ಮಾಡೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದೆರಡು ಸೌಟ್ ಮೊಸರು, ಒಂದೆರಡು ಸ್ಪೂನು ಖಾರದ ಪುಡಿ, ಚಿಟಿಕೆ ಅರಿಶಿಣ, ಉಪ್ಪು. ಮೊದಲಿಗೆ ಬಿಸಿನೀರಲ್ಲಿ ಸೋಯಾ ಚಂಕ್ಸ್ನ ಚೆನ್ನಾಗಿ ನೆನೆಸ್ಕೊಂಬಿಟ್ಟು ತೊಳೆದು ನೀರೆಲ್ಲ ಹಿಂಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಮ್ಯಾರಿನೇಟ್ ಮಾಡಿಬಿಡಿ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕುಡಿಯುತ್ತಲ್ವ, ಆವಾಗ ಟೇಸ್ಟಾಗಿ ಬರುತ್ತೆ ಪಲಾವು. ಆಗಂದು ತುಂಬ ಚೆನ್ನಾಗಿರುತ್ತೆ. ಮ್ಯಾರಿನೇಟ್ ಮಾಡಿದ್ಮೇಲೆ ಹಾಕಿ, ಹಂಗೆ ಮ್ಯಾರಿನೇಟ್ ಮಾಡೇ ಹಾಕಿ. ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಕುಕ್ಕರ್ಗೆ ಸ್ಪೈಸಸ್, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಸೋಂಪು ಹಾಕ್ತೀನಿ ನಾನು, ಫ್ಲೇವರ್ ಚೆನ್ನಾಗಿರುತ್ತೆ. ಸೋಂಪು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಅದು ಚೂರು ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಒಂದು 2 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಆಮೇಲೆ ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ, ಉದ್ದುದ್ದು ಕಟ್ ಮಾಡ್ಕೊಂಬಿಟ್ಟು. ಚೆನ್ನಾಗಿ ಬೇಯಲಿ ಇದು ಟೊಮೊಟೊ ಎಲ್ಲ ಬೇಯ್ದರೆ. ರುಬ್ಬೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಪುದೀನ ಇಷ್ಟನ್ನು ಚೆನ್ನಾಗಿ ರುಬ್ಕೋಬೇಕು. ಚೆನ್ನಾಗಿ ರುಬ್ಕೊಂಬಿಟ್ಟು ಅದು ಫ್ರೈ ಆಗುವಾಗ ಒಂದು ಸ್ವಲ್ಪ ಅದು ಫ್ರೈ ಆದಮೇಲೆ ಇದು ರುಬ್ಬಿರೋ ಮಸಾಲನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಅದು ಸೋಯಾ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕೋದು. ಹಾಕಿ ಅದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಎಣ್ಣೆ ಬಿಡುತ್ತಲ್ವ, ಮೇಲೆಲ್ಲ ಎಣ್ಣೆ ತೇಲಿ ಬಂದಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಹಸಿ ವಾಸನೆ ಎಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಮ್ಯಾರಿನೇಟ್ ಮಾಡ್ಲಂಗೆ ಹಾಕಿದಾಗ ಏನಾಗುತ್ತೆ ಅಂದರೆ, ಈಗ ನೋಡಿ 1 ಸ್ಪೂನ್ ಧನಿಯಾ ಪುಡಿ ಹಾಕಿ ತೊಳೆದು ಬಸಿ ಹಾಕಿಟ್ಕೊಂಡಿದ್ದೆ ಅಕ್ಕಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಾನು ಇಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬೇಕು. ಬಿಸಿನೀರನ್ನ ಮೊದಲಿಗೆ ಕಾಸಿಟ್ಕೊಂಡ್ಬಿಟ್ಟಿರ್ತೀನಿ ನಾನು, ಬಿಸಿನೀರೇ ಹಾಕೋದು. ನೋಡಿ ಅಕ್ಕಿ ಎಲ್ಲ ಸ್ವಲ್ಪ ಅದು ಮಸಾಲೆ ಹೊಂದ್ಕೊಂಡ್ಮೇಲೆ ಕಾಸಿಟ್ಟಿದ್ದೀನಲ್ಲ, ಆ ಬಿಸಿನೀರು ಹಾಕಿ ಚೆನ್ನಾಗಿ ಒಂದು ಕುದಿ ಬರಬೇಕದು. ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು, ಈಗ ನೋಡಿ ಕುದಿ ಬರ್ತಾ ಇದೆ ಅಲ್ವಾ, ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಒಂದು ವಿಸಲ್ ತೊಗೊಳ್ಳಿ ಸಾಕು. ಒಂದು ವಿಸಲ್ ತೊಗೊಂಡು ಫುಲ್ಲು ಪ್ರೆಷರ್ ಹೋಗೋವರೆಗೂ ಓಪನ್ ಮಾಡಬೇಡಿ ಕ್ಯಾಪು. ಫುಲ್ಲು ಪ್ರೆಷರ್ ಹೋದ್ಮೇಲೆ ಕ್ಯಾಪ್ ಓಪನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ಸ್ಮೂತ್ ಬೇಕಂದ್ರೆ ಚೂರು ನೀರು ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಉದುರು ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ತುಂಬ ಉದುರಿದ್ರೆ ತಿನ್ನಲ್ಲ, ಆಗೊಂದೊಂದು ಚೂರು ನೀರು ನಾನು 1:2 ಹಾಕ್ಕೊತೀನಿ.